ವಿಶಿಷ್ಟವೂ ವಿಶೇಷವೂ ಆಗಿರುವಂತಹ ಬೋಧಪೂರ್ಣ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಕಿರಿಯ ರಾಷ್ಟ್ರಭಕ್ತ ಬಂಧುಗಳೇ, ಒಂದು ಸುಂದರ ಮಾನಸೋಲ್ಲಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಮತ್ತು ಅದಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ. ಪುಸ್ತಕ ಸಂಸ್ಕೃತಿ ಭಾರತೀಯ ಪರಂಪರೆಯ ಅವಿಚ್ಛಿನ್ನವಾಗಿರುವಂತಹ ಅವಿಭಾಜ್ಯವಾಗಿರುವಂತಹ ಅಂಗ. ನಮ್ಮಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಹೊತ್ತಿನಲ್ಲಿ ಗುರುಕುಲ ವ್ಯವಸ್ಥೆಯಿಂದ ಆರಂಭ ಮಾಡಿ ಇವತ್ತಿನವರೆಗೂ ಕೂಡ ಪುಸ್ತಕಗಳನ್ನು ಪ್ರೀತಿಸುವ, ಪುಸ್ತಕಗಳನ್ನು ಕೊಂಡುಕೊಳ್ಳುವ, ಪುಸ್ತಕಗಳ ಮೂಲಕ ಜೀವನ ಮೌಲ್ಯವನ್ನು ಕಲಿಯುವಂತಹ ಪ್ರಕ್ರಿಯೆಯನ್ನು ನಾವುಗಳೆಲ್ಲರೂ ಕೂಡ ನೋಡಿದ್ದೇವೆ, ಅನುಭವಿಸಿದ್ದೇವೆ. ರಾಷ್ಟ್ರೀಯ ಚಿಂತನೆಗಳು ದೇಶದ ಕುರಿತಾಗಿರುವಂತಹ ಭಾವನೆಗಳನ್ನು, ಸದ್ಭಾವವನ್ನು ಜಾಗೃತಗೊಳಿಸುವ, ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಡೆದಂತಹ ಸರ್ವಶ್ರೇಷ್ಠವಾಗಿರುವಂತಹ ಬಲಿದಾನವನ್ನು ಬೇಕಂತಲೇ ಮುಚ್ಚಿಡುವಂತಹ ಪ್ರಕ್ರಿಯೆಗಳು ನಡೆದಾಗ ಅದನ್ನು ಬಿಚ್ಚಿಡುವಂತಹ ಯೋಚನೆಗಳನ್ನು ಮಾಡಿ ಎತ್ತರೆತ್ತರ ಬೆಳೆಸುವಂತಹ ಪರಿಕಲ್ಪನೆಗೆ ಕನ್ನಡ ಭಾಷೆಯಲ್ಲಿ ನಾಂದಿ ಹಾಡಿದಂತಹ ಪುಣ್ಯಾತ್ಮನ 2 ಕೃತಿಗಳ ಬಗ್ಗೆ ಮಾತನಾಡುವಂತಹ ಅವಕಾಶ ನನ್ನ ಬದುಕಿನಲ್ಲಿ ಲಭಿಸಿದ್ದರ ಬಗ್ಗೆ ಹೆಮ್ಮೆ ಇದೆ, ಅಭಿಮಾನವಿದೆ. ನಾನು ಡಿಗ್ರಿ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಕಾರ್ಕಳದ ರಾಷ್ಟ್ರೋತ್ಥಾನ ಬಳಗದಿಂದ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದವು. ಆದರಣೀಯ ವಿದ್ಯಾನಂದ ಶೆಣೆಯವರು ವಂಗಭಂಗ ಚಳುವಳಿಯ ಸಂದರ್ಭದ ಕಥಾನಕಗಳನ್ನು ಬಿಚ್ಚಿಡುವಾಗ ಕಾರ್ಕಳದ ಸಾಹಿತ್ಯ ಕೇಂದ್ರದಲ್ಲಿ ಓದಲೇಬೇಕಾಗಿರುವಂತಹ ಕೆಲವೊಂದಷ್ಟು ಪುಸ್ತಕಗಳು ಅನ್ನುವಂಥದ್ದು ಡಿಗ್ರಿ ಓದ್ತಾ ಇದ್ದಂತಹ ನಮ್ಮ ಕಣ್ಣುಗಳಿಗೆ ಬಿದ್ದಿತ್ತು. ಅದರಲ್ಲಿದ್ದಂತಹ ಅಜೇಯ ಪುಸ್ತಕವನ್ನು ಆ ಹೊತ್ತಿನಲ್ಲಿ ಅಕ್ಷರಗಳನ್ನು, ಆ ಘಟನೆಗಳನ್ನು ಓದಿ ಅರ್ಥೈಸಿ ಮನನ ಮಾಡಿಕೊಳ್ಳುವಂತಹ ಅವಕಾಶಗಳು ಕಡಿಮೆಯಾಗಿದ್ದರೂ ಕೂಡ ಹಾಗೆ ಸುಮ್ಮನೆ ಆ ಪದಪುಂಜಗಳು ನಮ್ಮನ್ನು ಓದಿಸ್ಕೊಂಡು ಹೋಗ್ತಾ ಇದ್ವು. ಕೊನೆಗೆ ನಾನು ಇದ್ದರೂ ಸರಿ, ನಾನು ಇಲ್ಲದೇ ಇದ್ದರೂ ಸರಿ, ನಾನು ಎಂದೆಂದಿಗೂ ಕೂಡ ಆಜಾದನಾಗಿಯೇ ಇರುತ್ತೇನೆ ಅನ್ನುವಂತಹ ಆ ಕಟ್ಟಕಡೆಯ ಪುಟ, ಕಟ್ಟಕಡೆಯ ಬದುಕನ್ನು ಕೊನೆಗೊಳಿಸುವಂತಹ ಹೊತ್ತು ಬರಬೇಕಾಗಿದ್ರೆ ಯಾಕೆ ಚಂದ್ರಶೇಖರ್ ಆಜಾದನನ್ನು ಬಾಬು ಕೃಷ್ಣಮೂರ್ತಿಯವರು ಇಷ್ಟು ಬೇಗ ಆ ಕಥಾನಕವನ್ನು ಮುಗಿಸಿಬಿಟ್ರು ಅನ್ನುವಂತಹ ನೋವು ಒಂದು ಕಡೆಯಾದರೆ, ಆ ಪುಣ್ಯಾತ್ಮ ನಿಗಿನಿಗಿ ತಾರುಣ್ಯದಲ್ಲಿ ವೈಯಕ್ತಿಕ ಬದುಕು ಅನ್ನುವಂತಹದ್ದನ್ನೆಲ್ಲ ಪಕ್ಕಕ್ಕಿಟ್ಟು ಸಂಸ್ಕೃತ ಓದಬೇಕು ಅಂತ ಕಾಶಿಗೆ ಹೋದಂತಹ ಒಬ್ಬ ಹುಡುಗ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಿದ್ರೆ, ಒಂದು ವೇಳೆ ಬಲಿದಾನ ಆಗದೇ ಇರ್ತಾ ಇದ್ದಿದ್ರೆ, ಚಳುವಳಿಗಳು ಸತ್ಯಾಗ್ರಹಗಳಲ್ಲಿ ಭಾಗವಹಿಸ್ತಾ ಇರ್ತಿದ್ರೆ, ಪ್ರಾಯಶಃ ಚಂದ್ರಶೇಖರ ಆಜಾದರು ಕೂಡ ಸ್ವತಂತ್ರ ಭಾರತದ ಯಾವುದೋ ಒಂದು ಪೋರ್ಟ್ಫೋಲಿಯೋದಲ್ಲಿ ಇರ್ತಾ ಇದ್ದಿದ್ರೇನೋ. ಯಾಕಾಗಿ ಬೇಕಿತ್ತು ಬಲಿದಾನ? ಆ ಆಲ್ಫ್ರೆಡ್ ಪಾರ್ಕ್ನಲ್ಲಿ ತಮ್ಮ ಜೀವನವನ್ನು ಕೊನೆಗೊಳಿಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಅನೇಕ ಪ್ರಶ್ನಾರ್ಥಕ ಚಿಹ್ನೆಗಳು ಆವತ್ತು ಮೂಡಿದ್ದುವಾಯಿತು. ಯಾವ ಒಂದು ಕೃತಿಯ ಮೂಲಕ ಕನ್ನಡಿಗರ ಮನಗೆಲ್ಲುವುದು ಮಾತ್ರವಲ್ಲದೆ ಕನ್ನಡಿಗರ ಮನ ಮತ್ತು ಮನೆಗಳಲ್ಲಿ ರಾಷ್ಟ್ರೀಯತೆಯ ಚಿಂತನೆಯನ್ನು ಹುಟ್ಟುಹಾಕುವಂತಹ ಪರಿಕಲ್ಪನೆಗಳಿಗೆ ಬಾಬು ಕೃಷ್ಣಮೂರ್ತಿಯವರು ತೊಡಗಿದ್ದು ಪ್ರಾಯಶಃ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ಒಂದು ಅದ್ವಿತೀಯವಾಗಿರುವಂತಹ ಮತ್ತು ಅತ್ಯದ್ಭುತವಾಗಿರುವಂತಹ ಪ್ರಯತ್ನ ಅಂತಂದರೆ ಅದು ಪ್ರಾಯಶಃ ತಪ್ಪಾಗಿರುವಂಥದ್ದು ಅಲ್ಲವೇ ಅಲ್ಲ. ಸ್ವಾತಂತ್ರ್ಯ ಬಂದಿರುವ ಹೊತ್ತಿನಲ್ಲಿ ಈಗಾಗಲೇ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿದ್ರು ಅದನ್ನು. ಹೇಗೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯನ್ನ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೆಯಿತು. ಭಾರತೀಯ ಸ್ವಾತಂತ್ರ್ಯದ ನಾಯಕರನ್ನ ನಾಯಕರಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ಹೇಗೆ ನಡೆಯಿತು. ಅದು ಕೇವಲ 19-20ನೇ ಶತಮಾನದ ಬಾಲಗಂಗಾಧರ ತಿಲಕರು ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಫಡ್ಕೆಯವರಿಂದ ಆರಂಭಗೊಂಡು ನೇತಾಜಿ ಸುಭಾಷ್ ಚಂದ್ರ ಬೋಸರ ತನಕ ಯಾವ ಅದ್ವಿತೀಯವಾಗಿರುವಂತಹ ಕ್ರಾಂತಿಯ ಚಿಂತನೆಗಳು 90 ವರ್ಷಗಳ ಕಾಲ ಭಾರತ ದೇಶದಲ್ಲಿ ನಡೆದಿತ್ತೋ, ಆ 90 ವರ್ಷಗಳ ಸ್ವಾತಂತ್ರ್ಯ ಹೋರಾಟವನ್ನ ಕೇವಲ 1-2 ತಪ್ಪಿದರೆ 3 ಹೆಸರುಗಳಿಗೆ ಮುಕ್ತಾಯಗೊಳಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ಚರಕದಿಂದ, ಕೇವಲ ಶಾಂತಿ ಮಂತ್ರದಿಂದ ಮಾತ್ರ ಬಂದಿತ್ತಷ್ಟೇ ಹೊರತು ಇಲ್ಲಿ ರಕ್ತ ತರ್ಪಣ ನಡೆದಿಲ್ಲ ಅನ್ನೋಂಥದ್ದನ್ನ ಬಿಂಬಿಸುವಂತಹ ಪ್ರತಿಬಿಂಬಿಸುವಂತಹ ಕೆಲಸಗಳು ನಡೆದಂತಹ ಸಂದರ್ಭದಲ್ಲಿ
ಕಮ್ಯುನಿಸ್ಟ್ ಚಿಂತನೆಗಳು ಸರಕಾರಿ ಕೃಪಾಪೋಷಿತ ಆಶ್ರಯದಲ್ಲಿ, ಸರಕಾರಿ ವ್ಯವಸ್ಥೆಯ ಆಶ್ರಯದಲ್ಲೇ ನಿಧಾನಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ, ಸಾಹಿತ್ಯ ವಲಯವನ್ನ ಆಳವಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 5 ದಶಕಗಳ ಹಿಂದೆ ಒಂದು ವಿಶಿಷ್ಟವಾಗಿರುವಂತಹ ಕ್ರಾಂತಿಯನ್ನ ಸಾಹಿತ್ಯ ಲೋಕದ ಮೂಲಕ ಮಾಡಿರುವಂಥದ್ದು ಪ್ರಾಯಶಃ ಈ ದೇಶಕ್ಕೆ, ಕೇವಲ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಅಸೀಮ ತ್ಯಾಗದ ಬಲಿದಾನದ 1400 ವರ್ಷಗಳ ರುಧಿರಾಭಿಷೇಕದ ಪರಂಪರೆ ಏನು ಭಾರತೀಯ ಸಂಸ್ಕೃತಿಗಿದೆ, ಆ 14 ಶತಮಾನಗಳ ಕ್ರಾಂತಿ ಸಾಹಿತ್ಯವನ್ನ ಒಂದು ಪುಸ್ತಕದ ಮೂಲಕ, ಅಜೇಯದ ಮೂಲಕ, ಅದಮ್ಯದ ಮೂಲಕ ಪ್ರಾಯಶಃ ಈ ದೇಶಕ್ಕೆ, ಕ್ರಾಂತಿ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ನೀಡಿದ್ದಾರೆ ಅನ್ನುವಂಥದ್ದರಲ್ಲಿ 2 ಮಾತಂತೂ ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. 1960-70 ಹೊತ್ತಿನಲ್ಲಿ ಇವತ್ತು ನಮಗೆ ಯಾವುದಾದ್ರೂ ಒಂದು ಮಾಹಿತಿ ಬೇಕು ಅಂತಂದ್ರೆ ವಾಟ್ಸ್ಆ್ಯಪ್ ಮಿಸ್ ಮೇಟಾ ಹತ್ರ ಕೇಳಿದ್ರೆ ನಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ಕೂಡ 1 ಸೆಕೆಂಡಿನ ಒಳಗಡೆ, ನಾವು ಪ್ರಶ್ನೆ ಕೇಳಿ ಕಣ್ಮುಚ್ಚಿ ತೆರೆಯುವುದರ ಒಳಗಡೆ ಎಲ್ಲ ಮಾಹಿತಿಗಳು ನಮಗೆ ಬರ್ತದೆ. ಯಾವುದೇ ರೀತಿಯ ಭಾವಚಿತ್ರಗಳು ಬೇಕು ಅಂತಂದ್ರೆ ಗೂಗಲಲ್ಲಿ ಎಲ್ಲ ಮಾದರಿಯೂ ಕೂಡ ಸಿಗ್ತದೆ. ಆದರೆ 50 ವರ್ಷಗಳ ಹಿಂದೆ ಪ್ರಕಟ ಆಗಬೇಕಾಗಿದ್ರೆ ಅದಕ್ಕಿಂತ 6 ವರ್ಷಗಳ ಪೂರ್ವದಲ್ಲಿ ಇಡೀ ದೇಶವನ್ನ ಸುತ್ತಾಡಿದಾಗ ಎಲ್ಲೆಲ್ಲಿ ಆಜಾದರ ಕುರುಹುಗಳಿತ್ತು, ಭಾವರಾದಿಂದ ಆರಂಭ ಮಾಡಿ ಆಲ್ಫ್ರೆಡ್ ಪಾರ್ಕ್ನವರೆಗೆ ಎಲ್ಲೆಲ್ಲಿ ಆಜಾದರ ಕುರುಹುಗಳಿತ್ತು, ಆ 23-24 ವರ್ಷಗಳ ಆ ಸುಂದರವಾಗಿರುವಂತಹ ಅತ್ಯಂತ ಕಡಿಮೆ ಜೀವಾವಧಿಯಲ್ಲಿ, ಅಲ್ಪ ಅವಧಿಯಲ್ಲಿ ಎಲ್ಲೆಲ್ಲ ಸುತ್ತಾಡಿದರು, ಆ ಎಲ್ಲ ಜಾಗಗಳನ್ನ ಸಂದರ್ಶನ ಮಾಡುವಂಥದ್ದು, ಆಜಾದರ ಜೊತೆಗೆ ಬಲಿದಾನದ ಸಂದರ್ಭದಲ್ಲಿದ್ದ, ಹೋರಾಟದ ಸಂದರ್ಭದಲ್ಲಿದ್ದ, ಬೇರೆ ಬೇರೆ ರೀತಿಯ ಕಾಕೋರಿ ದರೋಡೆಯಂತಹ ಅತ್ಯಂತ ದೊಡ್ಡ ಕ್ರಾಂತಿ ಕಾರ್ಯದಲ್ಲಿ ತೊಡಗಿಸಿದಂತಹ ಆ ಎಲ್ಲರನ್ನ ಸಂಪರ್ಕ ಮಾಡಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ತಾವೇ ಕೈಯಾರೆ ಚಿತ್ರಗಳನ್ನ ರಚಿಸಿ ಒಂದು ಪುಸ್ತಕವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥದ್ದು ಅದು ಅತ್ಯಂತ ಸಣ್ಣ ಕಾರ್ಯ ಖಂಡಿತವಾಗಿಯೂ ಕೂಡ ಅಲ್ಲ. 50 ವರ್ಷಗಳ ಹಿಂದೆ ನಾವೇನಿವತ್ತು ಸುವರ್ಣ ಸಂಭ್ರಮವನ್ನ ಅಜೇಯದ ಕೃತಿಯ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ, ಆ 50 ವರ್ಷಗಳ ಹಿಂದೆ ಈ ಮಹಾನುಭಾವರು ಪಟ್ಟಂತಹ ಕಷ್ಟ ಅದು ಎಷ್ಟು ರೀತಿಯಲ್ಲಿರಬಹುದು. ಒಂದು ಪುಸ್ತಕವನ್ನ ಹೊರಗಡೆ ತರಬೇಕಾಗಿದ್ರೆ ಅವರು ತುಂಬಾ ಪ್ರೀತಿಯಿಂದ, ಹೆಮ್ಮೆಯಿಂದ ಉಲ್ಲೇಖ ಮಾಡ್ತಾರೆ. ಪೂಜನೀಯ ಮಧ್ವರಾಯರ ಪ್ರೇಮದಿಂದಲಾಗಿ, ಅವರ ಆಶೀರ್ವಾದದಿಂದಲಾಗಿ ಅಜೇಯ ಹೊರಗಡೆ ಬಂತು ಅನ್ನುವಂಥದ್ದನ್ನ ಅತ್ಯಂತ ಪ್ರೇಮಪೂರ್ಣವಾಗಿ ಅವರು ನಿವೇದನೆಯನ್ನ ಮಾಡ್ತಾರೆ. ಆದರೆ ಆ ಒಂದು ಕೃತಿಯ ಸಾಹಿತ್ಯವನ್ನ ಸಮಾಜಕ್ಕೆ ಉಣಬಡಿಸುವುದಕ್ಕೋಸ್ಕರ ನಾನು ಯೋಚನೆ ಮಾಡುವಂಥದ್ದು, ಅಜೇಯ ಹೊರಗಡೆ ಬರುವ ಹೊತ್ತಿನಲ್ಲಿ ಅವರ ಮಾನಸಿಕತೆ ಹೇಗಿದ್ದಿರಬಹುದು, ಅಜೇಯವನ್ನ ಮುಗಿಸುವ ಹೊತ್ತಿನಲ್ಲಿ ಅವರೆಷ್ಟು ನೊಂದುಕೊಂಡಿದ್ದಿರಬಹುದು ಅನ್ನುವಂತಹ ಯೋಚನೆಗಳು ಪ್ರತಿಯೊಬ್ಬ ಓದುಗನನ್ನ ಕೂಡ ಕಾಡ್ತವೆ. ಅಜೇಯವನ್ನ ಓದ್ತಾ ಹೋಗಬೇಕಾಗಿದ್ರೆ ಭಾರತದ ಕ್ಷಾತ್ರ ತೇಜಸ್ಸಿನ ವಿರಾಟ್ ರೂಪದ ದರ್ಶನ ನಮ್ಮ ಎದುರುಗಡೆ ಆಗ್ತದೆ. ಈ ದೇಶದ ಒಬ್ಬೊಬ್ಬ ಕ್ರಾಂತಿಕಾರಿಯೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೇಗೆ ಅನ್ನುವ ಪ್ರಶ್ನೆಯನ್ನ ನಮ್ಮ ಮಕ್ಕಳಲ್ಲಿ ನಾವು ಕೇಳಬೇಕಾಗಿದ್ರೆ, ನಮ್ಮ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೇಳಬೇಕಾಗಿದ್ರೆ ಅಜೇಯ ಕೃತಿ ಒಂದು ಮಾದರಿಯಾಗಿ ನಿಲ್ತದೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ನೀವು ನಾಡಿದ್ದು ಆಗಸ್ಟ್ 15ನೇ ತಾರೀಕಿಗೆ ಏರಿಸುವ ಭಾರತದ ಝಂಡ ತುಂಬಾ ಎತ್ತರೆತ್ತರದಲ್ಲಿ ಗಾಳಿಯ ವೇಗದಿಂದ, ಸೈನಿಕನ ಉಸಿರಿನಿಂದ ಹಾರುವುದಕ್ಕೋಸ್ಕರ ಎಂತಹ ಧೀಮಂತರು, ಶ್ರೀಮಂತರು ತಮ್ಮ ವೈಯಕ್ತಿಕ ಬದುಕನ್ನ ಧಾರೆ ಎರೆದಿದ್ದಾರೆ. ಯಾವೆಲ್ಲ ಕೋಟೆ ಕೊತ್ತಲುಗಳನ್ನ ಗೆಲ್ಲುವಂತಹ ಸಂದರ್ಭಗಳು ಎದುರಾಗಿದ್ದವು. ತಮ್ಮ ಬದುಕಿನ ಎಲ್ಲ ಆಸೆಗಳನ್ನ ಬದಿಗೊತ್ತಿ ಈ ದೇಶ ನನ್ನದು ಅನ್ನುವಂತಹ ಯೋಚನೆಯೊಂದಿಗೆ, ಈ ನಾಡು ನನ್ನದು ಅನ್ನುವಂತಹ ಯೋಚನೆ ಮತ್ತು ಯೋಜನೆಗಳೊಂದಿಗೆ ತಮ್ಮ ಬದುಕನ್ನ ಸಮರ್ಪಣೆ ಮಾಡಿದ್ರಲ್ಲ, ಅಂತಹ ಅನೇಕಾನೇಕ ಕ್ರಾಂತಿಕಾರಿಗಳಲ್ಲಿ ಅತ್ಯಂತ ವಿಶಿಷ್ಟನಾಗಿರುವಂತಹ ಅಜೇಯ ವೀರ ಚಂದ್ರಶೇಖರ ಆಜಾದರ ಜೀವನ ಚರಿತ್ರೆಯನ್ನ ಈ ನಾಡಿಗೆ ಮಾಡಿಕೊಡುವುದರ ಮೂಲಕ ಒಂದು ದೊಡ್ಡ ಉಪಕಾರವನ್ನ ಕನ್ನಡ ಸಾಹಿತ್ಯಕ್ಕೆ, ವಿಶ್ವ ಸಾಹಿತ್ಯಕ್ಕೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಮಾಡಿದ್ದಾರೆ. ಈ ಕೃತಿಯನ್ನ ಓದ್ತಾ ಹೋದ ಹಾಗೆ ಈ ಕೃತಿಯ ಒಳಗಡೆ ಇರುವಂತಹ ಹೂರಣ ನಿಧಾನಕ್ಕೆ ನಮ್ಮ ಒಳಗಡೆ ಇರುವಂತಹ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತದೆ. ಅವಾಗ ಅನೇಕರು ಹಿಂದ್ಗಡೆ ಕೂತಿದ್ದಂತಹ ಹಿರಿಯರೆಲ್ಲ ಮಾತನಾಡ್ತಾ ಇದ್ದದ್ದನ್ನ ನಾನು ಕೇಳಿಸಿದೆ.
ಯಾವುದಾದರೂ ಒಂದು ಕೃತಿಯ ಕಾರಣದಿಂದಲಾಗಿ ನಾನು ರಾಷ್ಟ್ರೀಯತೆಯ ಕಡೆಗೆ ಹೆಜ್ಜೆಯನ್ನ ಹಾಕಿದ್ದೇನೆಂದರೆ, ಯಾವುದಾದರೂ ಒಂದು ಕೃತಿಯ ಕಾರಣದಿಂದಲಾಗಿ ಈ ದೇಶದ ಇತಿಹಾಸವನ್ನ ಮತ್ತೆ ಮತ್ತೆ ತಿಳಿಯಬೇಕೆಂಬ ಯೋಚನೆಗಳಲ್ಲೂ ನನ್ನಲ್ಲಿ ಸ್ಫುರಿಸಿದ್ದರೆ, ಯಾವುದಾದರೂ ಒಂದು ಕೃತಿಯ ಕಾರಣದಿಂದಲಾಗಿ ಈ ದೇಶದ ಗತೇತಿಹಾಸದ ವೈಭವದ ದಿನಗಳನ್ನ ಮೆಲುಕು ಹಾಕಬೇಕು ಅನ್ನುವಂತಹ ಯೋಚನೆಗಳಲ್ಲೂ ನನ್ನಲ್ಲಿ ಜಾಗೃತವಾಗಿದ್ದರೆ, ಅಂತಹ ಕೃತಿ ಅದು ಒನ್ ಅಂಡ್ ಓನ್ಲಿ ಅಜೇಯ ಅನ್ನುವಂಥದ್ದರಲ್ಲಿ ಯಾವುದೇ ರೀತಿಯ ಸಂಶಯವೂ ಕೂಡ ಇಲ್ಲ. ಅಜೇಯ ನಮ್ಮಲ್ಲಿ ಆ ರೀತಿಯ ಕ್ಷಾತ್ರವೃತ್ತಿಯನ್ನ, ಆ ರೀತಿಯ ತೇಜಸ್ಸನ್ನ ಜಾಗೃತಗೊಳಿಸಿದೆ. ಅಜೇಯ ಕೇವಲ ಸಾಹಿತ್ಯವಾಗಿ, ತಾವುಗಳೆಲ್ಲರೂ ಕೂಡ ಆ ಪುಸ್ತಕವನ್ನ ಓದಿದ್ದೀರಿ, ಕೇವಲ ಸಾಹಿತ್ಯದ ದೃಷ್ಟಿಯಿಂದ ಮಾತ್ರ ಅಜೇಯ ಶ್ರೀಮಂತವಾಗಿರುವಂಥದ್ದಲ್ಲ. ಆ ಕಾಲದಲ್ಲಿ ಒಬ್ಬ ಶ್ರೇಷ್ಠನಾಗಿರುವಂತಹ ವ್ಯಕ್ತಿ, ನಮ್ಮಲ್ಲಿ ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯ ಪುರುಷಃ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ ಒಂದು ಸುಭಾಷಿತ ವಚನ. ಯೋಜಕ ಒಬ್ಬ ಇಲ್ಲದೆ ಹೋದರೆ ಹೇಗೆ ಚದುರಿ ಹೋಗುತ್ತದೆ ಭಾರತೀಯ ಸ್ವಾತಂತ್ರ್ಯ ಇತಿಹಾಸ ಅನ್ನುವಂಥದ್ದನ್ನ ನಾವು ಅನೇಕ ಶತಮಾನಗಳಿಂದ ನೋಡ್ತಾ ಬಂದಿದ್ದೇವೆ. ಆದರೆ ಒಂದು ತಂಡವಾಗಿ, ಒಂದು ಸಮೂಹವಾಗಿ ತಿಲಕರ ಅವಸಾನದ ಬಳಿಕ ಈ ದೇಶದಲ್ಲಿ ನಿರ್ಮಾಣಗೊಂಡಂತಹ ಶಕ್ತಿ ಅದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಬಟುಕೇಶ್ವರ ದತ್ತ, ವೀರ ಚಂದ್ರಶೇಖರ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲರಾದಿಯಾಗಿ ಆ ಒಂದು ತಂಡ 10-12 ವರ್ಷಗಳ ಕಾಲ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಕೊಟ್ಟಂತಹ ಶ್ರೇಷ್ಠವಾಗಿರುವ, ಅದ್ವಿತೀಯವಾಗಿರುವಂತಹ ಬದುಕು ಎಂಥದ್ದು ಅನ್ನುವಂಥದ್ದನ್ನ ಅಜೇಯ ಕೃತಿ ನಮ್ಮ ಎದುರುಗಡೆ ಇಡ್ತದೆ. ಅದು ಕೇವಲ ಚಂದ್ರಶೇಖರ ಆಜಾದರ ಜೀವನ ಚರಿತ್ರೆ ಮಾತ್ರ ಅಲ್ಲ, ಅದರ ಜೊತೆಯಲ್ಲೇ ಆ ಕಾಲಘಟ್ಟದಲ್ಲಿ ನಡೆದಂತಹ, ಆ 20-25 ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಚಿತ್ರಣವನ್ನ, ಸ್ವಾತಂತ್ರ್ಯ ಹೋರಾಟದ ಉದಾತ್ತತೆಯನ್ನ, ಸ್ವಾತಂತ್ರ್ಯ ಹೋರಾಟದ ಸರ್ವಶ್ರೇಷ್ಠವಾಗಿರುವಂತಹ ತ್ಯಾಗ ಮತ್ತು ಬಲಿದಾನದ ಕಾಂಬೋವನ್ನ ಅಜೇಯ ಕೃತಿ ನಮ್ಮ ಎದುರುಗಡೆ ಇಡ್ತದೆ. ಸಾಹಿತ್ಯವಾಗಿ ನಮ್ಮಲ್ಲಿ ಹೊಸತನವನ್ನ ಸೃಷ್ಟಿ ಮಾಡಿತು. ಅಜೇಯವನ್ನ ಓದ್ತಾ 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 ನಾನು ಬರಿಬೇಕು ಅನ್ನುವ ಛಲವನ್ನ ಈ ನಾಡಿನ ಸಾವಿರಾರು ತರುಣರಲ್ಲಿ ಅಜೇಯ ನಿರ್ಮಾಣ ಮಾಡಿತ್ತು. ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಕನ್ನಡದಲ್ಲಿ ಲಭ್ಯ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಏನು ವಿಕ್ರಾಂತ ಭಾರತದ ಮೂಲಕ ಒಂದು ಪ್ರಯತ್ನ ನಾಡಿನಲ್ಲಿ ನಡೆಯಿತು. ಒಬ್ಬ ವ್ಯಕ್ತಿಯ ಕುರಿತಾಗಿ ಈ ದೇಶಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸಿದಂತಹ ಒಬ್ಬ ಕ್ರಾಂತಿಕಾರಿಯ ಕುರಿತಾಗಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ, ಕನ್ನಡ ನೆಲದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆ ವ್ಯಕ್ತಿಯ ಉದಾತ್ತವಾಗಿರುವ ಮಹನ್ ಮಧುರವಾಗಿರುವಂತಹ ಜೀವನವನ್ನ ಅಕ್ಷರ ರೂಪದ ಮೂಲಕ ತೆರೆದಿಟ್ಟು ನೂರಾರು ಸಾವಿರಾರು ಯುವ ಮನಸ್ಸುಗಳಲ್ಲಿ ನಾನು ಕೂಡ ದೇಶದ ಬಗ್ಗೆ ಯೋಚನೆಯನ್ನ ಮಾಡಬೇಕು, ನನಗೆ ವೀರ ಚಂದ್ರಶೇಖರ ಆಜಾದರಂತೆ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಬಲಿದಾನ ಮಾಡುವುದಕ್ಕೆ ಅವಕಾಶ ಸಿಕ್ಕಿಲ್ಲ, ಯುಗದ್ರಷ್ಟ ಭಗತ್ ಸಿಂಗನಂತೆ ಬಲಿದಾನ ಮಾಡುವುದಕ್ಕೆ ಅವಕಾಶ ಸಿಗಲಿಲ್ಲ, ಆದರೆ ಅವರೆಲ್ಲರ ಆದರ್ಶವನ್ನ ಮುಂದಿನ ಸಮಾಜಕ್ಕೆ ಧಾರೆ ಎರೆಯೋದಕ್ಕೆ ನನಗೊಂದು ಅವಕಾಶ, ನನಗೊಂದು ಪ್ರೇರಣೆ ಸಿಕ್ಕಿದೆ ಅಂತ ನೂರಾರು ಜನ ಯುವಕರಲ್ಲಿ ಆ ರೀತಿಯ ವಾಂಛೆಯನ್ನ ಸೃಷ್ಟಿ ಮಾಡಿದ್ದು, ಆಸಕ್ತಿಯನ್ನ ಬೆಳೆಸಿದ್ದು ಅಜೇಯ ಕೃತಿ. ಅಜೇಯ ಕೃತಿಯ ವಿಶಿಷ್ಟತೆ ಇನ್ನೊಂದೇನು ಅಂತಂದ್ರೆ, ತಮ್ಮೆಲ್ಲರ ಅನುಭವಕ್ಕೂ ಖಂಡಿತವಾಗಿಯೂ ಕೂಡ ಬಂದೇ ಇದೆ. 10-11 ವರ್ಷಗಳ ಹಿಂದೆ ನನ್ನ ಒಬ್ಬ ವಿದ್ಯಾರ್ಥಿ ಇದ್ದ, ಆತನ ಹೆಸರು ಅಜೇಯ. ಆ ವಿದ್ಯಾರ್ಥಿಯ ಹೆಸರು ಅಜೇಯ, ಕಾರ್ಕಳದ ಒಬ್ಬ ವೈದ್ಯರ ಮಗ. ರಾಷ್ಟ್ರೋತ್ಥಾನ ಸಾಹಿತ್ಯದ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಅಜೇಯ ಅಂತ ಆ ಹುಡುಗನ ಹೆಸರು. ನಾನು ಅವನ ಹತ್ರ ಪ್ರಶ್ನೆ ಮಾಡಿ ಕೇಳಿದೆ, ನಿನಗೆ ಅಜೇಯ ಅಂತ ಹೆಸರನ್ನಿಟ್ಟಿದಾರಲ್ಲ, ಯಾವ ಕಾರಣಕ್ಕೋಸ್ಕರ ಅಜೇಯ ಅಂತ ಹೆಸರನ್ನಿಟ್ಟಿದ್ದಾರೆ ಅಂತಂದ್ರೆ, ಆ ಹುಡುಗ ಇವತ್ತು ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆತ ಕೊಟ್ಟಂತಹ ಉತ್ತರ, ಚಂದ್ರಶೇಖರ ಆಜಾದರ ಕುರಿತಾಗಿ ಕನ್ನಡದಲ್ಲಿ ಒಂದು ಪುಸ್ತಕ ಬಂದಿದೆಯಂತೆ, ಆ ಪುಸ್ತಕದ ಹೆಸರೇ ನನ್ನ ಹೆಸರಂತೆ ಅಂತ 50 ವರ್ಷಗಳ ಹಿಂದೆ ಯಾವ ಅಜೇಯ ಕೃತಿ ಬಂದಿತ್ತು, ಈ ಹುಡುಗನಿಗೆ ತಂದೆ ತಾಯಿ ಹೆಸರನ್ನ ಇಟ್ಟದ್ದು ಅಜೇಯ ಅನ್ನುವುದು ಕೇವಲ ಜಗತ್ತನ್ನ ಗೆಲ್ಲಬಲ್ಲವನು ನೀನು, ನಿನ್ನನ್ನ ಗೆಲ್ಲುವುದಕ್ಕೆ ಬೇರಾರೂ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾಮಕರಣ ಶಾಸ್ತ್ರ ಮಾಡಿದ್ದಲ್ಲ. ಚಂದ್ರಶೇಖರ ಆಜಾದರ ನೆನಪಿನಲ್ಲಿ ಒಂದು ಪುಸ್ತಕ ಎಂತಹ ಪ್ರಭಾವವನ್ನ ಮನೆಯಲ್ಲಿ ಬೀರುವುದಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನ ಬದಲಿಸಿದಂತಹ ಅನೇಕ ಘಟನೆಗಳು ಆ ಕೃತಿಯಲ್ಲಿ ನಮ್ಮ ಕಣ್ಣ ಮುಂದೆ ಬರ್ತದೆ. ಬಟುಕೇಶ್ವರ ದತ್ತ ಅನ್ನುವಂತಹ ಕ್ರಾಂತಿಕಾರಿಯ ಜೀವನವನ್ನ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅವರು ಹೇಗೆ ಕಳೆದ್ರು ಬಟುಕೇಶ್ವರ ದತ್ತ, ಯಾವ ಬಟುಕೇಶ್ವರ ದತ್ತ ಇವರೆಲ್ಲರ ಜೊತೆಯಲ್ಲಿದ್ದರೋ, ಅಸೆಂಬ್ಲಿ ಬಾಂಬ್ ಸ್ಫೋಟದ ನಿರ್ಣಾಯಕ
ಕಾರ್ಯಕ್ಷಮತೆಯನ್ನ ನೋಡುವುದಕ್ಕೆ ನಿರ್ಣಾಯಕ ಘಟ್ಟದಲ್ಲಿ ಇವರೆಲ್ಲರ ಜೊತೆಯಲ್ಲಿದ್ದರೋ, ಚಂದ್ರಶೇಖರ ಆಜಾದರೆ ಆ ಎಲ್ಲ ಕಾರ್ಯಕ್ರಮಗಳ ಎಲ್ಲ ಪ್ಲಾನ್ಗಳ ಮಾಸ್ಟರ್ ಮೈಂಡ್ ಆಗಿದ್ದರೋ, ಅಂತಹ ಬಟುಕೇಶ್ವರ ದತ್ತ ಹುತಾತ್ಮರಾಗಲಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅವರ ಜೀವನ ಹೇಗಿತ್ತು, ಅವರ ಬದುಕು ಹೇಗಿತ್ತು? ಬಟುಕೇಶ್ವರ ದತ್ತ, ಯಾವ ಬಟುಕೇಶ್ವರ ದತ್ತರ ಹೆಸರನ್ನ ಕೇಳಿದಾಗ ಇಡೀ ಇಂಗ್ಲಿಷ್ ಸರಕಾರ, ಆಂಗ್ಲ ಸರಕಾರವೇ ನಡುಗಿ ಹೋಗಿತ್ತೋ, ಬಟುಕೇಶ್ವರ ದತ್ತರನ್ನ ಮುಟ್ಟುವುದಕ್ಕೂ ಆಂಗ್ಲ ಪೊಲೀಸ್ ಅಧಿಕಾರಿಗಳು ಎರಡೆರಡು ಬಾರಿ ಯೋಚನೆಯನ್ನ ಮಾಡಿದ್ದರೋ, ಅಂತಹ ಬಟುಕೇಶ್ವರ ದತ್ತರ ಇತಿಹಾಸವನ್ನ ಪುಸ್ತಕದಲ್ಲೂ ನಾವು ಓದ್ತೇವೆ. ಆ ಬಟುಕೇಶ್ವರ ದತ್ತರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದು ತುತ್ತಿನ ಅನ್ನಕ್ಕೋಸ್ಕರ ಪಟ್ಟಂತಹ ಕಷ್ಟ ಸಂಕಷ್ಟಗಳು ಹೇಗಿದೆ ಅಂತ ನಾವೇನಾದ್ರೂ ಯೋಚನೆಯನ್ನ ಮಾಡಿದರೆ, ಅಜೇಯ ಅನ್ನುವ ಕೃತಿಯೊಂದೇನಾದರೂ ಕನ್ನಡದಲ್ಲಿ ಬರದೇ ಇರ್ತಾ ಇದ್ದಿದ್ರೆ, ಭಾರತದ ಸ್ವಾತಂತ್ರ್ಯದ ಇತಿಹಾಸವೆಂದರೆ ಅದು ಅದು ಸೋಲಿನ ಇತಿಹಾಸ. ಭಾರತದ ಸ್ವಾತಂತ್ರ್ಯದ ಇತಿಹಾಸವೆಂದರೆ ಎಲ್ಲರೂ ಬೇರೆ ಬೇರೆ ಭಾಗಗಳಿಂದ ಬಂದರು, ಲೂಟಿ ಮಾಡಿದರು, ದೋಚಿದರು, ನಮ್ಮನ್ನ ಹೊಡೆದರು, ನಮ್ಮನ್ನ ಕೊಂದರು, ನಮ್ಮನ್ನ ಸಾಯಿಸೋದ್ರು, ಕೊನೆಗೆ ಅವರಿಗೆ ಇನ್ನು ಈ ದೇಶದಲ್ಲಿ ಇರುವುದಕ್ಕೆ ಮನಸ್ಸಾಗ್ಲಿಲ್ಲ ಅಂತ ವಾಪಸ್ ಹೊರಟು ಹೋದ್ರು ಅನ್ನುವಂತಹ ಸುಳ್ಳಿನ ಸರಮಾಲೆಯನ್ನೇ ಸತ್ಯ ವೆಂದು ಭಾವಿಸಬೇಕಾಗಿದ್ದಂತಹ 50 ವರ್ಷಗಳ ಹಿಂದಿನ ಸ್ವತಂತ್ರ ಆದರೆ ಮಾನಸಿಕ ದಾಸ್ಯದ ಭಾರತದಲ್ಲಿ ಇಂತಹ ಒಂದು ಪ್ರಯತ್ನವನ್ನ, ಅಜೇಯವೆಂಬಂತಹ ಪ್ರಯತ್ನವನ್ನ 5 ದಶಕಗಳ ಹಿಂದೆ ಮಾಡಿದ ಪರಿಣಾಮವಾಗಿಯೇ ದೇಶದಲ್ಲಿ ಒಂದು ಹೊಸ ಚಿಂತನೆಗಳ ಅಲೆಗೆ, ಒಂದು ಹೊಸ ರಾಷ್ಟ್ರೀಯತೆಯ ಚಿಂತನೆಗಳು ಮೂಡಿ ಬರುವುದಕ್ಕೆ ಅಜೇಯ ಕೊಟ್ಟಂತಹ, ಅಜೇಯ ನೀಡಿದಂತಹ, ಅಜೇಯ ಸಮರ್ಪಿಸಿದಂತಹ, ಅಜೇಯದಿಂದ ಆದಂತಹ ಒಂದು ಪ್ರೇರಣೆ ಮತ್ತು ಕ್ರಾಂತಿ ಮತ್ತೊಂದಿಲ್ಲ. ಅದಮ್ಯ ಈ ದೇಶದ ವೀರೋಚಿತವಾಗಿರುವಂತಹ ಇತಿಹಾಸವನ್ನ ಸಾಕಾರಗೊಳಿಸಿದಂತಹ ಕೃತಿ. ನಾವೆಲ್ಲ ಇತಿಹಾಸದಲ್ಲಿ ಓದಿದ್ದೇವೆ. ಅದಕ್ಕೆ ಮತ್ತೆ ನಾವು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ವೀರ ಸಾವರ್ಕರರ ಅನುವಾದಿತವಾದಂತಹ 1857 ಕೃತಿಯನ್ನೇ ಓದಬೇಕು. ನಾನು ಶಾಲೆಗೆ ಹೋಗುವಾಗ ಈ ಸಭಾಂಗಣದಲ್ಲಿ ತುಂಬಿರುವ 90-95% ಜನ ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಗಳಿಗೆ ಹೋಗಿದ್ದಾಗ, ಇತಿಹಾಸವನ್ನ ಓದಿದ್ದಾಗ ನಾವೆಲ್ಲ ಕೇಳಿದ್ದು, ಓದಿದ್ದು ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕೆ ಬರೆದಿದ್ದೆ 1857 ಅಂತಂದ್ರೆ ಅದು ಸಿಪಾಯಿ ದಂಗೆ. ಯಾವುದೋ 2-3 ತುಕಡಿಗಳಲ್ಲಿ ಮಂಗಲ್ ಪಾಂಡೆಗೆ ಸಮಸ್ಯೆ ಆಯಿತು, ಇನ್ನೊಂದು ತುಕಡಿಯಲ್ಲಿ ಸಮಸ್ಯೆ ಆಯಿತು, ಸಿಪಾಯಿಗಳೆಲ್ಲ ದಂಗೆ ಎದ್ದಂತಹ ಆ ಸಿಪಾಯಿ ದಂಗೆಯನ್ನ ಬ್ರಿಟಿಷರು ಕೇವಲ 1.5-2 ವರ್ಷಗಳಲ್ಲೇ 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಹತ್ತಿಕ್ಕಿದರು ಅನ್ನುವಂತಹ ಒಂದು ಸುಳ್ಳು ಇತಿಹಾಸವನ್ನ ನಾವು ಏನು ಓದ್ತೇವೆ, ಆ ಇತಿಹಾಸದ ನಿಜವಾದ ದರ್ಶನವನ್ನ 1907 ಹೊತ್ತಲ್ಲಿ ಮಾಡಿದ್ದು ವೀರ ಸಾವರ್ಕರರಾದರೆ, ಆ ವೀರ ಸಾವರ್ಕರರ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ಒಂದು ದೊಡ್ಡ ಈ ದೇಶದ ನಿಜವಾಗಿರುವ ಕ್ರಾಂತಿಯ ಹೋರಾಟವನ್ನ, 1857 ಹೋರಾಟವನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟದ್ದು ಬಾಬು ಕೃಷ್ಣಮೂರ್ತಿಯವರು. ಅಂತಹ ಮಹಾತ್ಮ ಬರೆದಂತಹ 40 ವರ್ಷಗಳ ಹಿಂದಿನ ಕೃತಿ ಅದಮ್ಯ 1857 ತರುವಾಯ ಎಲ್ಲೆಲ್ಲಿ ಕ್ರಾಂತಿ ಎದ್ದಿತ್ತೋ, ಅದು ಝಾನ್ಸಿಯಿಂದ ಹಿಡಿದು ಕುವರಸಿಂಹ, ಜಗದೀಶಪುರದ ಕುವರಸಿಂಹನವರೆಗೆ ಎಲ್ಲೆಲ್ಲಿ ಕ್ರಾಂತಿಯ ಅಲೆ ಎದ್ದಿತ್ತೋ, ತಾತ್ಯಾ ಟೋಪೆಯನ್ನ ಹತ್ತಿಕ್ಕಿದೆವು, ನಾನಾ ಸಾಹೇಬನನ್ನ ಮುಗಿಸಿದೆವು, ಝಾನ್ಸಿಯ ಕಥೆ ಮುಗಿದೋಯ್ತು, ಕುವರಸಿಂಹ ಮಕಾಡೆ ಬಿದ್ದ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಂತಹ ಬ್ರಿಟಿಷರು ಇನ್ನು ಈ ಭಾರತವನ್ನ ಸಂಪೂರ್ಣವಾಗಿ ಮತ್ತು ಸಮಗ್ರವಾಗಿ ನಾವೇ ಆಳೋಂಥವ್ರು, ಭಾರತದಲ್ಲಿ ನಮ್ಮ ವಿರುದ್ಧ ಧ್ವನಿ ಎತ್ತುವಂತಹ ಇನ್ನೊಂದು ಶಕ್ತಿ ಮೂಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆಯನ್ನ ಮಾಡಿದ್ರಾಯ್ತು. ಅವರ ಯೋಚನೆಯು ಆ ಕಾಲಕ್ಕೆ ಸರಿಯೇ ಇತ್ತು. ಯಾಕೆ ಅಂದರೆ 1857 ಆ ಕುದುರೆಗಳ ಸದ್ದು, ಆ ಖಡ್ಗಗಳ ಸದ್ದು ನಿಧಾನಕ್ಕೆ ಭಾರತದಲ್ಲಿ ತೀವ್ರತೆಯನ್ನ ಕಡಿಮೆ ಮಾಡಿತ್ತು. ಆದರೆ ಈ ಕ್ರಾಂತಿಯ ಕಥೆಗಳನ್ನ ಕೇಳ್ತಾ ಬೆಳೆದಂತಹ ಅನಭಿಷಿಕ್ತ ದೊರೆ, ಆದ್ಯ ಕ್ರಾಂತಿಕಾರಿ, ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಗೆ ಮೊಟ್ಟ ಮೊದಲನೆಯ ಉತ್ತರವಾಗಿ ಇವತ್ತು ಯಾರನ್ನೆಲ್ಲ ನಾವು ಕ್ರಾಂತಿಕಾರಿಗಳು ಅಂತ ಕರೀತೇವೆ, ಭಾರತದಲ್ಲಿ 1870-80 ಬಳಿಕ ಮಹಾರಾಷ್ಟ್ರ ಕೇಂದ್ರಿತವಾಗಿ ಸಮಗ್ರ ಭಾರತದಲ್ಲಿ ನಡೆದಂತಹ ಶಿವಾಜಿ ಜಯಂತಿ, ಗಣಪತಿ ಉತ್ಸವ, ಬೇರೆ ಬೇರೆ ಹಬ್ಬಗಳ ಮೂಲಕ ಸ್ವಾತಂತ್ರ್ಯದ ಚಳುವಳಿಗಳಿಂದ ಆರಂಭ ಮಾಡಿ
ಚಲೋ ದಿಲ್ಲಿ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸಿಂಗಾಪುರದಲ್ಲಿ ನಿಂತು ಏನು ಘೋಷಣೆಯನ್ನ ಹೊರಡಿಸಿದ್ರು, ತಿಲಕರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸರವರೆಗೆ ನಡೆದಂತಹ ನಿರಂತರವಾಗಿರುವ 5.5 ದಶಕಗಳ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯನ್ನ ಕೊಟ್ಟಂತಹ ಆದ್ಯ ಕ್ರಾಂತಿಕಾರಿ, ಸಶಸ್ತ್ರ ಕ್ರಾಂತಿಯ ಪಿತಾಮಹ ಅನ್ನುವ ಹೆಸರನ್ನ ಪಡೆದಂತಹ ವಾಸುದೇವ ಬಲವಂತ ಫಡ್ಕೆಯವರ ಜೀವನಾಧಾರಿತವಾಗಿರುವಂತಹ ಕೃತಿ ಅದಮ್ಯ. ಅಂಕುರ, ಆಸ್ಫೋಟ, ಆಹುತಿ 3 ಚಿತ್ರಣಗಳಲ್ಲಿ ಒಬ್ಬ ಕ್ರಾಂತಿಕಾರಿಯ ಇತಿಹಾಸವನ್ನ 1870-80 ಕಾಲದಲ್ಲಿ ದೇಹಾಂತಗೊಂಡಂತಹ ಒಬ್ಬ ಕ್ರಾಂತಿಕಾರಿಯ ಇತಿಹಾಸವನ್ನ 90 ವರ್ಷಗಳ ಬಳಿಕ ಆ ಕ್ರಾಂತಿಕಾರಿಯೂ ಇಲ್ಲ, ಕ್ರಾಂತಿಕಾರಿಯ ಮೊದಲನೆಯ ತಲೆಮಾರು ಇರುವುದಕ್ಕೆ ಸಾಧ್ಯ ಇಲ್ಲ, ಎರಡನೆಯ ತಲೆಮಾರು ಅಬ್ಬಬ್ಬ ಅಂತಂದ್ರೆ ಸಿಕ್ಕಿಬಿಡಬಹುದು. ಆ ಕ್ರಾಂತಿಕಾರಿಯನ್ನ ದೇಶವೇ ಮರೆತು ಹೋಗಿರುವಂತಹ ಸಂದರ್ಭದಲ್ಲಿ ವಾಸುದೇವ ಬಲವಂತ ಫಡ್ಕೆ ಅನ್ನುವಂತಹ ಒಬ್ಬ ಧೀಮಂತ ತನ್ನ ಬದುಕನ್ನ ಕಳೆದುಕೊಂಡು ಬ್ರಿಟಿಷ್ ಸರಕಾರದ ಆಡಳಿತದ ಅವಧಿಯಲ್ಲಿ ಕೆಲಸವನ್ನ ಮಾಡ್ತಾ ವೈಯಕ್ತಿಕವಾಗಿರುವಂತಹ ಕಾರಣವೊಂದಕ್ಕೆ ರಜೆ ಸಿಗದೇ ಇದ್ದಾವಾಗ ಅಂತಹ ಬ್ರಿಟಿಷರ ಚಾಕರಿಯನ್ನ ನಾನು ಯಾಕೆ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ಬೆಳೆಸಿದಂತಹ ಆ ಪುಣ್ಯಾತ್ಮ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ, ಸ್ವಾತಂತ್ರ್ಯದ ಚರಿತ್ರೆಗೆ, ರಕ್ತ ಚರಿತ್ರೆಗೆ ಕೊಟ್ಟಿರುವಂತಹ ಕಾಣಿಕೆ ಸಣ್ಣದಲ್ಲ. ಆ ಅದಮ್ಯ ಕೃತಿಯನ್ನ ಓದ್ತಾ ಹೋಗಬೇಕಾಗಿದ್ರೆ ಅಂಕುರದಲ್ಲಿ ಹೇಗೆ ಒಬ್ಬ ಕ್ರಾಂತಿಕಾರಿ ತನ್ನ ಬದುಕನ್ನ ಬೆಳೆಸ್ಕೊಳ್ತಾನೆ, ಹೇಗೆ ಬಾಲ್ಯಕಾಲದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಥೆಯನ್ನ, ತಾತ್ಯ ನಾನಾ ಸಾಹೇಬರ ಕಥೆಯನ್ನ ಕೇಳ್ತಾ ಹೇಗೆ ರಾಷ್ಟ್ರೀಯ ಚಿಂತನೆಯನ್ನ, ಭಾರತಕ್ಕೋಸ್ಕರ ಬದುಕಬೇಕು ಅನ್ನುವಂತಹ ಯೋಚನೆಯನ್ನ ಬೆಳೆಸ್ಕೊಳ್ತಾನೆ, ಹೇಗೆ ಆ ಕ್ರಾಂತಿಕಾರಿ ಬ್ರಿಟಿಷ್ ಸರಕಾರದ ಕೆಲಸಗಾರನಾಗಿ ಅವರು ಕೊಡುವಂತಹ ಸಂಬಳವನ್ನ ತಗೊಂಡು ಜೀವನವನ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಹೇಗೆ ಭಾರತದ ಕ್ರಾಂತಿಯ ಯೋಚನೆಗಳು ಆತನಲ್ಲಿ ಬರುತ್ತದೆ ಮತ್ತು ಕೊನೆಗೆ ಏಡನ್ ಜೈಲಿನಲ್ಲಿ ತನ್ನ ಬದುಕನ್ನ ಅತ್ಯಂತ ನರಕ ಯಾತನೆಯನ್ನ ಅನುಭವಿಸಿ, ಜೈಲು ಶಿಕ್ಷೆ ಎಂದರೆ ಹೇಗಿರಬಾರದು ಅನ್ನುವಂಥದ್ದಕ್ಕೆ ಎರಡನೆಯ ಉದಾಹರಣೆ ವೀರ ವಿನಾಯಕ ದಾಮೋದರ ಸಾವರ್ಕರರ ಅಂಡಮಾನ್ ಕಾಲಾಪಾನಿಯಾದರೆ, ಮೊಟ್ಟ ಮೊದಲನೆಯ ಉದಾಹರಣೆ ಅದು ವಾಸುದೇವ ಬಲವಂತ ಫಡ್ಕೆಯವರು ಏಡನ್ ಜೈಲಿನಲ್ಲಿ ಕಳೆದಿದ್ದು. ಪ್ರಾಯಶಃ ಮನುಷ್ಯ ಮಾತ್ರನಿಗೆ ಸಹಿಸುವುದಕ್ಕೆ ಸಾಧ್ಯವೇ ಆಗಿರದೇ ಇರುವಂತಹ ಇತಿಹಾಸದ ಪುಟಗಳಲ್ಲಿ ಕಣ್ಮರೆಯಾಗಿದ್ದಂತಹ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಇಂತಹ ಒಂದು ಬಲಿದಾನ ನಡೆದಿತ್ತು. ಭಾರತದ ಸಾಮಾನ್ಯ ಶ್ರೀಡೋಣ್ ಅನ್ನುವಂತಹ ಹಳ್ಳಿಯಲ್ಲಿ ಜನಿಸಿದಂತಹ ಒಬ್ಬ ಸಾಮಾನ್ಯ ಹುಡುಗ ತಮಟೆಯನ್ನ ಹಿಡಿದುಕೊಂಡು ಮಹಾರಾಷ್ಟ್ರದ ಮನೆಗಳಲ್ಲೆಲ್ಲ ಹೋಗಿ ಬ್ರಿಟಿಷರ ವಿರುದ್ಧ ಕ್ರಾಂತಿಗಾಥೆಯನ್ನ, ಕಹಳೆಯನ್ನ ಊದಿ, ಇವತ್ತು ಸಾಯಂಕಾಲ ನನ್ನ ಭಾಷಣ ಇದೆ, ಬನ್ನಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯೋಚನೆಯನ್ನ ಮಾಡೋಣ, ನಮ್ಮ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ ಎಂಥದ್ದು ಅನ್ನೋದನ್ನ ಹೇಳ್ತಾ ಭಾರತದ ಮನೆಗಳಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಏಕಾಂಗಿಯಾಗಿ ಒಬ್ಬ ಆ ಕಾಲಘಟ್ಟದಲ್ಲಿ ಮಾಡುವುದಕ್ಕೆ ಹೇಗೆ ಸಾಧ್ಯವಾಯಿತು? ತನ್ನ ಬದುಕನ್ನೇ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿ, ತನ್ನ ಪುಟ್ಟ ಕಂದಮ್ಮನನ್ನ, ತನ್ನ ಹೆಂಡತಿಯನ್ನ ಇದ್ದ ವ್ಯವಸ್ಥೆಯಲ್ಲೇ ಬಿಟ್ಟು ಹೋಗಿ ನಾನು ದೇಶಕ್ಕೋಸ್ಕರ ಸರ್ವಸ್ವವನ್ನ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಒಬ್ಬ ಕ್ರಾಂತಿಕಾರಿ ಈ ದೇಶದಲ್ಲಿ ರೂಪಿಸಿಕೊಂಡನಲ್ಲ. ಆ ಕಥೆಯನ್ನ ಅತ್ಯಂತ ಮನೋಜ್ಞವಾಗಿ ಅಂಕುರವನ್ನ ಓದ್ತಾ ಇರಬೇಕಾಗಿದ್ರೆ ಆ ಕಾಲಘಟ್ಟದ ಪರಿಸ್ಥಿತಿ ಹೇಗಿತ್ತು, ಆಸ್ಫೋಟದ ಪುಟಗಳನ್ನ ತೆರಿತಾ ಇರಬೇಕಾಗಿದ್ರೆ ಈ ದೇಶಕ್ಕೆ ಮಾಡಿದಂತಹ ಅನ್ಯಾಯಗಳು ಎಂಥದ್ದು, ಆಹುತಿಯ ಭಾಗವನ್ನ ಓದ್ತಾ ಹೋಗಬೇಕಾಗಿದ್ರೆ ಆ ತಾರುಣ್ಯದಲ್ಲಿ, ವಯಸ್ಸಲ್ಲದ ವಯಸ್ಸಿನಲ್ಲಿ, ಸಾಯುವುದಕ್ಕೆ ಕಾಲನ ಕರೆಗೆ ಇನ್ನೂ ದಶಕಗಳು ಬಾಕಿ ಇದ್ದಾಗಲೇ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ದೇಶದ ದಾಸ್ಯ ಮುಕ್ತಿಗೋಸ್ಕರ ಏಡನ್ನ ಜೈಲಿನಲ್ಲಿದ್ದು ಆ ಕೃಶ ಶರೀರದ ಕ್ಷಯರೋಗದಿಂದ ಬಾಧಿತನಾಗಿದ್ದಂತಹ, ಬದುಕು ಇನ್ನೇನು ಮೂರಾ ಬಟ್ಟೆ ಆಗುವಂತಹ ಪರಿಸ್ಥಿತಿ ಬಂದಾಗಲೂ ಕೂಡ
ತನ್ನ ಒಳಗಡೆ ಇದ್ದಂತಹ ನರಸಿಂಹ ಶಕ್ತಿಯನ್ನ ಜಾಗೃತಗೊಳಿಸಿ ಜೈಲಿನ ಕಂಬಿಗಳನ್ನೇ ಕಿತ್ತು ಮಾತೃಭೂಮಿಯ ಸೇವೆಗೋಸ್ಕರ ಅಂತ ಜೈಲಿನಿಂದ ಓಡೋಡಿ 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 ಒಬ್ಬ ಕ್ರಾಂತಿಕಾರಿ ಬರ್ತಾನೆ. ತನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ, ತಾನು ಹೆಂಡತಿ ಮಗಳ ಜೊತೆಗೆ ಮತ್ತೆ ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಭಾರತವನ್ನ ದಾಸ್ಯ ಮುಕ್ತಗೊಳಿಸಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ತನ್ನ ಮೈಯಲ್ಲಿ ಶಕ್ತಿ ಇಲ್ಲದೇ ಇದ್ದರೂ ಕೂಡ, ರಕ್ತ ನಿಧಾನಕ್ಕೆ ಕ್ಷಯವಾಗ್ತಾ ಇದ್ದರೂ ಕೂಡ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಬ್ಬ ಜೈಲಿನಿಂದ ಹೊರಗಡೆ ಬಂದು ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡುವಂತಹ ಆ 3ನೇ ಭಾಗ ಆಹುತಿ, ಅದನ್ನ ಓದ್ತಾ ಹೋಗಬೇಕಾಗಿದ್ರೆ ಎಲ್ಲಿ ನಾವೇ ಆ ಕಾಲದಲ್ಲಿ ಇದ್ದೇವೋ ಅಥವಾ ಎಲ್ಲಿ ನಮ್ಮ ಸಂಬಂಧಿಕರೇ ಅಂತಹ ಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸಿದ್ದರೋ, ನಮಗೆ ಆ ಪರಿಸ್ಥಿತಿ ಬಂದಿದ್ದರೆ ಆ ಕ್ಷಣ ಹೇಗಿರ್ತಾ ಇತ್ತು, ನನ್ನ ಮನೆಯಲ್ಲಿ ಇದ್ದಂಥವರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅಂತ ಕಣ್ಣಂಚಿನಲ್ಲಿ 4 ಹನಿ ನೀರನ್ನ ಉದುರಿಸುವಂತಹ ಕೃತಿ ಅದಮ್ಯ. ಅಜೇಯ ಮತ್ತು ಅದಮ್ಯ ಈ 2 ಕೃತಿಗಳನ್ನ ಕೂಡ ಸಮಾಜ ಯಾಕೆ ಅಷ್ಟು ಬೇಗನೆ ಒಪ್ಪಿಕೊಂಡಿತ್ತು ಮತ್ತು ಇವತ್ತಿಗೂ ಕೂಡ ಯಾಕೆ ಅದು ಬೇಡಿಕೆಯಲ್ಲಿರುವಂತಹ, ಚಾಲ್ತಿಯಲ್ಲಿರುವಂತಹ ನಾಣ್ಯ ಅಂತಂದ್ರೆ ಅದರ ಒಳಗಡೆ ಇರುವಂತಹ ಸಾಹಿತ್ಯ ನಮ್ಮನ್ನ ಕಟ್ಟಿ ಹಾಕ್ತದೆ. ಈ ದೇಶ ನನ್ನದು ಅನ್ನುವ ಭಾವನೆಯನ್ನ ಆ 2 ಕೃತಿಗಳು ಕೂಡ ಸೃಷ್ಟಿ ಮಾಡ್ತದೆ. ದೇಶಕ್ಕೋಸ್ಕರ ನಡೆದಂತಹ ಹೋರಾಟ ಯಾರಿಗಾಗಿ ನಡೆಯಿತು? ನಾನಿವತ್ತು ಚೆನ್ನಾಗಿರುವುದಕ್ಕೆ, 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ನಾನಿವತ್ತು ಸಂಭ್ರಮಿಸುವುದಕ್ಕೆ, ನನ್ನ ಮನೆಯಲ್ಲಿ ನೆಮ್ಮದಿಯಿಂದ ನಾನಿಂದು ಇರುವುದಕ್ಕೆ ಕಾರಣೀಕರ್ತರಾದಂತಹ ಮಹಾಪುರುಷರನ್ನ ನೆನಪು ಮಾಡಿಕೊಡುವಂತಹ ಆ ಕೃತಿಗಳನ್ನ ಅತ್ಯಂತ ಅದ್ಭುತವಾಗಿ ಪೋಣಿಸಿದ್ದಾರೆ. ನನಗೆ ಬಹಳ ಆಶ್ಚರ್ಯವಾಗುವಂಥದ್ದು, ಅದಮ್ಯ ಕೃತಿಯನ್ನ ಓದಬೇಕಾಗಿದ್ರೆ ತಮಗೂ ಕೂಡ ಅದೇ ಭಾವನೆಗಳು ಬಂದಿರುತ್ತದೆ. ಅವರು ಹೇಗೆ ಆ ರೇಖಾಚಿತ್ರಗಳನ್ನು ಬಿಡಿಸಿದ್ರು ಅದಮ್ಯದಲ್ಲಿ. ವಾಸುದೇವ ಬಲವಂತ ಫಡ್ಕೆಯವರು ಓಡಾಡಿದಂತಹ ಜಾಗಗಳನ್ನ ಒಂದು ಪುಟದಲ್ಲಿ ಹೇಗೆ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಆಯಿತು? ಏಡನ್ನಿನ ಜೈಲಿನ ಚಿತ್ರವನ್ನ ಹೇಗೆ ಒಂದು ಪುಟದಲ್ಲಿ ಆ ವಿವರಣೆಯನ್ನ ಕೊಡ್ತಾ ಬರೀ ಆ 2 ಚಿತ್ರಗಳನ್ನ ನೋಡ್ತಾ ಹೋಗಬೇಕಾಗಿದ್ರೆ ಆ ಕಾಲಖಂಡದ ಹೋರಾಟವನ್ನ ನಮ್ಮ ಕಣ್ಣ ಎದುರುಗಡೆ ಕಟ್ಟುವಂತೆ ನಿರೂಪಿಸಿದಂತಹ ಬಾಬು ಕೃಷ್ಣಮೂರ್ತಿಯವರು, ಪ್ರಾಯಶಃ ಈ ಮಾತನ್ನ ನಾನು ಕಿರಿಯನಾಗಿ ಹೇಳಿದ್ರೆ ಅದು ಅತಿಶಯೋಕ್ತಿಯಾಗುತ್ತೋ, ಅವರಿಗೆ ಅದು ರುಚಿಸುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಸಂಘದ ಹಿರಿಯರಿಗೆ ವೈಯಕ್ತಿಕವಾಗಿರುವಂತಹ ಯಾವುದೇ ರೀತಿಯ ಹೊಗಳಿಕೆ ಇತ್ಯಾದಿಗಳು ಅಪೇಕ್ಷೆ ಇರುವುದೇ ಇಲ್ಲ. ಯಾಕೆ ಅಂತಂದ್ರೆ ಅವರ ಹೊಗಳಿಕೆಗಳು, ಮಾನ ಸಮ್ಮಾನಗಳೆಲ್ಲವೂ ಭಾರತ ಮಾತೆಯ ಪದತಲಗಳಿಗೆ ಅರ್ಪಿತವಾಗಿರುವುದರಿಂದ ನಮ್ಮ ಮಾತುಗಳು ಅವರಿಗೆ ಹೊಗಳಿಕೆಯಾಗಿ ಸ್ವೀಕಾರ ಆಗಬೇಕಾಗಿರುವಂಥದ್ದಿಲ್ಲ. ಆದರೆ ಈ 2 ಕೃತಿಗಳನ್ನ ನಾವೆಂದಿಗೂ ಕೂಡ, ರಾಮಾಯಣವನ್ನ ಬರೆದಂತಹ ವಾಲ್ಮೀಕಿ ಎಂಥ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಕೇವಲ ರಾಮಾಯಣದ ಕೃತಿಯನ್ನ ಓದಿ ತಿಳಿದಿದ್ದೇವೆ. ವ್ಯಾಸ ಮಹರ್ಷಿಗಳ ಮಹಾಭಾರತವಾಗಲಿ ಅಥವಾ ಆ ನಂತರ ಅವರೇನು ಇಡೀ ವೇದದ ಸಾರವನ್ನ ಬಿಚ್ಚಿಟ್ಟರು ಅದನ್ನೆಲ್ಲ ನಾವು ಓದಿದ್ದೇವೆ. ಬಂಕಿಮಚಂದ್ರರು ಆನಂದ ಮಠ ಅನ್ನುವಂತಹ ಕೃತಿಯನ್ನ ಬರೆದು ಒಂದೇ ಮಾತರಂ ಘೋಷದಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿದರು ಅಂತ ನಾವೆಲ್ಲ ಕೇಳಿದ್ದೇವೆ, ನೋಡಿಲ್ಲ. ಮಹರ್ಷಿ ಅರವಿಂದ ಘೋಷರು, ಯೋಗಿ ಅರವಿಂದರು ತಮ್ಮ ಕೃತಿಗಳ ಮೂಲಕ ಆರಂಭದಲ್ಲಿ ಕ್ಷಾತ್ರ ತೇಜಸ್ಸನ್ನು, ಆಮೇಲೆ ಬ್ರಹ್ಮವರ್ಚಸ್ಸನ್ನು ಹೇಗೆ ಭಾರತದಲ್ಲಿ ಸೃಷ್ಟಿ ಮಾಡಿದರು ಅನ್ನೋಂಥದ್ದನ್ನ ನಾವು ಕೇಳಿದ್ದೇವೆ. ಯೋಗಿ ಅರವಿಂದರನ್ನ ನಾವಾರೂ ಕೂಡ ನೋಡಿಲ್ಲ. ಆದರೆ ಇತಿಹಾಸದಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ಯಾವುದಾದರೊಂದು ಸಂಪತ್ತು ಇದೆ ಎಂದಾದರೆ ಅಂತಹ ಅಪೂರ್ವವಾಗಿರುವ ಕೃತಿರತ್ನವನ್ನು ನಮ್ಮ ಸಮಾಜಕ್ಕೆ ಸಮರ್ಪಣೆ ಮಾಡಿದ, ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕ ಅಭಿಪ್ರಾಯದಂತೆ ವ್ಯಾಸತುಲ್ಯರಾಗಿ ಹೇಗೆ ಉಪನಿಷತ್ತಿನ ಸಂದೇಶವನ್ನ ಸಮಾಜಕ್ಕೆ ಬೀರಿ ಅಭೀಹಿ ಅನ್ನುವಂತಹ ಮಾತುಗಳಿಂದ ಜಾಗೃತರಾಗಿ ಹೆದರಿಕೆ ಇಲ್ಲದೆ ಇರುವಂತಹ ಧೀರರು ನೀವು ಅನ್ನುವಂತಹ ಉಪನಿಷತ್ತಿನ ಸಂದೇಶವನ್ನ, ವೇದದ ಸಂದೇಶವನ್ನ ವ್ಯಾಸರು ಭಾರತೀಯ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ನೀಡಿದರೋ ಅದೇ ರೀತಿಯಲ್ಲಿ ಭಾರತೀಯ ಇತಿಹಾಸ ಅದು ಎಂದಿಗೂ ಕೂಡ ಸೋತಂತಹ ಇತಿಹಾಸವಲ್ಲ. ಅದು ಸಮಗ್ರ ಜಗತ್ತನ್ನ ಗೆದ್ದ ಇತಿಹಾಸ. ಆಕ್ರಮಣಕಾರರಾಗಿ ಯಾರೆಲ್ಲ ಬಂದಿದ್ದರೋ ಅವರೆಲ್ಲರನ್ನ
ಖಡ್ಗದ ಮೂಲಕ, ಲೇಖನಿಯ ಮೂಲಕ ಗೆದ್ದಂತಹ ಸುಂದರವಾಗಿರುವ ಧೀಮಂತವಾಗಿರುವ ಕ್ಷಾತ್ರೇತಿಹಾಸ ಭಾರತಕ್ಕಿದೆ. ಭಾರತೀಯ ತರುಣ ತರುಣಿಯರೇ, ಕನ್ನಡ ನಾಡಿನ ತರುಣ ತರುಣಿಯರೇ, ಮತ್ತೆ ಹೋಗಿ ಹೇಗೆ ಮಹರ್ಷಿ ದಯಾನಂದರು ವೇದಗಳ ಕಡೆಗೆ ಹಿಂತಿರುಗಿ ಅಂತ ಹೇಳಿದರೋ, ಬಾಬು ಕೃಷ್ಣಮೂರ್ತಿಯವರು ಅದೇ ಮಾದರಿಯಲ್ಲಿ ಮತ್ತೆ ಕ್ರಾಂತಿಕಾರಿ ಚರಿತ್ರೆಯ ಕಡೆಗೆ ಹಿಂತಿರುಗಿ ಈ ದೇಶದ ಸುಂದರವಾಗಿರುವ ಆದರ್ಶಗಳನ್ನು ಓದಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಬಲಿದಾನದ ಕಥೆಗಳನ್ನ ಮತ್ತೆ ಮತ್ತೆ ನೋಡಿ ಕೇಳಿ ಪುಳಕಿತರಾಗಿ ಪ್ರೇರಣೆಯನ್ನ ಹೊಂದಿ ಅವಿನಾಶಿ ಅವಿಚ್ಛಿನ್ನ ಪರಂಪರೆಯ ಭಾರತವನ್ನ ರಕ್ಷಿಸುವ, ಮತ್ತೊಮ್ಮೆ ಶತ್ರುವಶವಾಗದಂತೆ ಜಾಗರೂಕತೆ ವಹಿಸುವಂತಹ ಆ ಅಭೀಹಿ ಅನ್ನುವಂತಹ ಉಪನಿಷತ್ತಿನ ವಾಕ್ಯವನ್ನ ಆ ಎರಡೂ ಕೃತಿಗಳಲ್ಲಿ ಪೂರ್ಣಿಸಿದಂತಹ ನಮ್ಮ ಕಾಲದ ಅವರಿಗೇನು ಪೂಜ್ಯರು ಶರ್ಮರು ಅಭಿಮನ್ಯು ಆಜಾದ್ ಅಂತ ಹಸ್ತಾಕ್ಷರದಲ್ಲಿ ಬರೆದರು. ಆ ಅಭಿಮನ್ಯು ಆಜಾದನ ಕೃತಿಯನ್ನ ಅಜಿಂಕ್ಯ ಅದಮ್ಯ ವಾಸುದೇವ ಬಲವಂತ ಫಡ್ಕೆಯವರ ಕೃತಿಯನ್ನ ತಮ್ಮ ಲೇಖನಿಯ ಮೂಲಕ ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದಂತಹ ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಈ ನಾಡಿನ ಸಾಹಿತ್ಯದ ಸಂಪತ್ತಾಗಿರುವಂತಹ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅನ್ನುವ ಅಭಿನವ ವ್ಯಾಸರೋ, ಅಭಿನವ ಬಂಕಿಮರೋ ಆಗಿ, ಅಭಿನವ ಅರವಿಂದರೋ ಆಗಿ ಏನು ವ್ಯಾಸಪೀಠದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಆಸೀನರಾಗಿದ್ದಾರೆ, ಅವರ ಅಮೃತ ಹಸ್ತದಿಂದ ಕನ್ನಡ ನಾಡಿಗೆ ಇನ್ನಷ್ಟು ಕೃತಿಗಳು ನಿರಂತರವಾಗಿ ದೊರಕ್ತಾ ಇರಲಿ ಮತ್ತು ಅವರ ಪ್ರೇರಣೆಯ ಮೂಲಕ ನಾಡಿನ ನಾಳೆಗಳನ್ನು ನಿರ್ಮಿಸುವಂತಹ ಶಿಲ್ಪಿಗಳಿಗೆ ಮತ್ತಷ್ಟು ಸ್ಫೂರ್ತಿ ನಿರಂತರವಾಗಿ ಸಿಗುವ ಹಾಗಾಗಲಿ. ಭಾರತದ ಓಜಸ್ಸು ಅಡಗಿರುವುದು, ಭಾರತದ ತೇಜಸ್ಸು ಅಡಗಿರುವುದು, ಭಾರತದ ಶೌರ್ಯ ಪರಾಕ್ರಮ ಅಡಗಿರುವುದು ಅದು ಖಡ್ಗದಿಂದ ಮಾತ್ರ, ಅದು ಬಂದೂಕಿನಿಂದ ಮಾತ್ರ. ಶಾಂತಿಯ ದೃಷ್ಟಿಯಲ್ಲಿ ಬಂದವರನ್ನ ಒಪ್ಪಿದ್ದೇವೆ, ಅಪ್ಪಿದ್ದೇವೆ, ಆಲಂಗಿಸಿದ್ದೇವೆ. ಆಕ್ರಮಣಕಾರರಾಗಿ ಯಾರೆಲ್ಲ ಬಂದಿದ್ದರೋ ಅವರಿಗಾರಿಗೂ ತಲೆಬಾಗದ ಅಜೇಯ, ಅದಮ್ಯ, ಅಜಿಂಕ್ಯ, ಯುಗದ್ರಷ್ಟ, ವಿಶಿಷ್ಟ ಇತಿಹಾಸವಿರುವಂತಹ ಭಾರತೀಯ ಪರಂಪರೆಯ ಚಿಂತನೆಗಳನ್ನ ಸಮಾಜಕ್ಕೆ ಧಾರೆ ಎರೆದಂತಹ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಲ್ಲಿ ಮತ್ತು ಶಿಕ್ಷಣ ಪ್ರೇಮಿಗಳಲ್ಲಿ ಒಂದೇ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಕೇವಲ ಅಭಿನಂದನೆಯನ್ನ ಸಲ್ಲಿಸುವ ಕಾರ್ಯಕ್ರಮವಾಗಿ ಮಾತ್ರ ರೂಪುಗೊಳ್ಳದೇ ಇರಲಿ. ಇಲ್ಲಿಂದ ಏನಾದರೂ ಒಂದು ಪ್ರೇರಣೆಯನ್ನ ನಾವು ಪಡೆಯಬಹುದಾಗಿದ್ದರೆ ನಿಮ್ಮ ಶಾಲೆಗಳಲ್ಲಿ, ನಿಮಗೆ ಸಂಪರ್ಕ ಇರುವಂತಹ ಕಾಲೇಜುಗಳಲ್ಲಿ ಆನ್ಯುವಲ್ ಡೇ ಕಾರ್ಯಕ್ರಮಗಳು ನಡೆದವಾಗ, ಯಾರೋ ಅತಿಥಿಗಳು ಅಭ್ಯಾಗತರು ಕಾರ್ಯಕ್ರಮಕ್ಕೆ ಬಂದವಾಗ ಅವರಿಗೆ ಹೂವಿನ ಬೊಕ್ಕೆ, ಇನ್ನೊಂದು ಮತ್ತೊಂದು ಹಾರ ಇತ್ಯಾದಿಗಳನ್ನೆಲ್ಲ ಮಾಡುವುದೇ ಆಗಿದ್ದರೆ, ಅದರ ಜೊತೆಗೆ ರಾಷ್ಟ್ರೀಯ ಚಿಂತನೆಯ, ರಾಷ್ಟ್ರೋತ್ಥಾನದ ಕನಿಷ್ಠ 3-4 ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡುವಂತಹ ಪರಿಪಾಠವನ್ನ ಶಿವಮೊಗ್ಗದಲ್ಲಿ ನಾವುಗಳು ಪ್ರತಿ ವಿದ್ಯಾಸಂಸ್ಥೆಗಳಿಗೆ ತಲುಪಿಸುವುದೇ ಪ್ರಾಯಶಃ ನನ್ನ ದೃಷ್ಟಿಯಲ್ಲಿ, ನಮ್ಮೆಲ್ಲರ ದೃಷ್ಟಿಯಲ್ಲಿ ಬಾಬು ಕೃಷ್ಣಮೂರ್ತಿಯವರಿಗೆ ನಾವು ಕೊಡಮಾಡುವಂತಹ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಅಂತಹ ಕೃತಿಯನ್ನ ಸಮಾಜಕ್ಕೆ ಪಸರಿಸುವಂತಹ ಕಾರ್ಯವನ್ನ ಮಾಡುವುದರ ಮೂಲಕ ಶಿವಮೊಗ್ಗ ನಗರದ ಮಹಾಜನತೆ ಬಾಬು ಕೃಷ್ಣಮೂರ್ತಿಯವರಿಗೆ ಗೌರವವನ್ನ ಸಲ್ಲಿಸೋಣ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮಸ್ಕಾರ. ಸಾರಥಿ ಸತ್ಯಂ ಪರಂ ಧೀಮಹಿ.